ಕರೆಕ್ಟು. ಜಾತಿಗಳ ಬಗ್ಗೆ ಮಾತಾಡೋದಕ್ಕೆ ಕಿರಿಕಿರಿ ಆಗುತ್ತೆ. ಆದರೆ ನಿಜವಾಗ್ಲೂ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಹಿಂದುಳಿದವರು ಯಾರು ಅಂತ ತಿಳ್ಕೊಳ್ಳುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಜಯನಗರದ ಜನ ಏನು ಹೇಳ್ತಾರೆ? ಸಮೀಕ್ಷೆಗೆ ಬಂದಿದ್ರ ಅವರು? ಸಮೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳೇನು? ಸೊಫೆಸ್ಟಿಕೇಟೆಡ್ ಏರಿಯಾ ಜಯನಗರ ಬೆಂಗಳೂರಿನಲ್ಲಿ ಒಂದು. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಜಾತಿ ಗಣತಿ ಸಮೀಕ್ಷೆ ನಮ್ಮ ಕಡೆ ಮಾಡೇ ಇಲ್ಲ. ಇದು ಕೇವಲ ಜಯನಗರದ ಜನ ಹೇಳ್ತಾ ಇಲ್ಲ, ಕೋರಮಂಗಲದ ನಿವಾಸಿಗಳನ್ನು ಮಾತಾಡಿಸಿದಾಗ್ಲೂ ಅವ್ರ ಮಾತಿಗೆ ಸಿಕ್ಕಾಗ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ಏರಿಯಾದಲ್ಲಿ ಯಾವುದೇ ಸರ್ವೆ ಗಿರ್ವೆ ಎಲ್ಲ ಮಾಡಿಲ್ಲ, ಏನು ನಂಬರ್ಸ್ ಕೊಟ್ಟಿದ್ದಾರೆ, ಎಲ್ಲ ಟೋಟಲಿ ಕನ್ಫ್ಯೂಸಿಂಗ್ ಆಗಿದೆ ಅಂತ ಅಂತಿದ್ದಾರೆ. ಜಾತಿ ಸಮೀಕ್ಷೆ ಎಸ್, ಸೆನ್ಸಸ್ ಮಾಡಿದ್ದಾರೆ. ತ್ರೀ ಇಯರ್ಸ್ ಬಿಫೋರ್ ಮನೆಯಲ್ಲೇ ಮಾಡಿದ್ದಾರೆ. 10 years ಬ್ಯಾಕ್ 10 years ಬ್ಯಾಕ್ ಎಸ್, ನಾವು ಬಿಲೆಕಲ್ಲಿದ್ದಾಗ ಬಂದ್ ಮಾಡಿದ್ರು. ಎಸ್ ಎಸ್ ಸರ್, ಈ ಕ್ಯಾಶ್ ಸೆನ್ಸಸ್ ಮಾಡಿರೋದು ಯಾವುದಾದ್ರು ನೆನಪಿದೆಯಾ ಸರ್? ನನಗೆ ನೆನಪಿಲ್ಲ. ಆ್ಯಕ್ಚುಲಿ ನಾನು ಹೊರದೇಶದಲ್ಲಿದ್ದೆ, ರೀಸೆಂಟಾಗಿ ಬಂದಿದ್ದೀನಿ. ಸೊ ಅದಕ್ಕಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. 10 ವರ್ಷಗಳ ಹಿಂದೆ ಮಾಡಿರೋದು? ಹೌದು, ಇಲ್ಲ, ಜ್ಞಾಪಕ ಇಲ್ಲ. ಈ ಜಾತಿ ಸಮೀಕ್ಷೆ ಮಾಡಿರೋದು ಅದೇನಾದರೂ ನೆನಪು? ಇಲ್ಲ, ಮಾಡೇ ಇಲ್ಲ. ಯಾರೂ ಬಂದಿಲ್ಲ, ಯಾರೂ ಕೇಳಿಲ್ಲ, ಯಾರೂ ನೋಡಿಲ್ಲ. ನಮಗಂತೂ ಯಾವ ವಿಷಯನೂ ಗೊತ್ತಿಲ್ಲ. ಗಮನಿಸಿರ್ಬೋದು, ಚರ್ಚೆ ಆಗ್ತಿದೆ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಸುಳ್ಳೇ ಅದು. ಮುಸ್ಲಿಮ್ಸೇ ಜಾಸ್ತಿ ಇದ್ದಾರಲ್ಲ ಅಲ್ಲಿ, ಹಿಂದೂಗಳು ಕಮ್ಮಿ ಇದ್ದಾರೆ, ಗೌಡ್ರದಂತೂ ತುಂಬ ಕಮ್ಮಿ ಮಾಡಿದ್ದಾರೆ, ಲಿಂಗಾಯತರು ಕಮ್ಮಿ ಆಗಿದ್ದಾರೆ, ಎಲ್ಲರದು ಕಮ್ಮಿ ಬಂದಿದೆ. ಅದನ್ನ ಹೇಗೆ ನಾವು ಒಪ್ಕೊಳ್ಳೋದು? ನಮ್ಗೆ ಬಂದು ಕೇಳೇ ಇಲ್ವಲ್ಲ. ಇದು ಸರಿ ಇಲ್ಲ, ಇದು ಮಾಡಿರೋದು. ನೆನಪಿಲ್ಲ ನಿಮಗೆ? ಇಲ್ಲ, ಬಂದೇ ಇಲ್ಲ. ಅಲ್ಲೇನು ಬಂದಿಲ್ಲ, ಯಾರು ಬಂದು ಮಾಡಿಲ್ಲ. ಏನೂ ಅದ್ರದ್ದು ವಿಷಯನೇ ನಮಗೆ ಗೊತ್ತಿಲ್ಲ. ಮನೆಗೆ ಬಂದು ಕೇಳಿದ್ದು ಏನೂ ಇಲ್ಲ, ಯಾರು ಬಂದಿಲ್ಲ. ಯಾವ ಜಾತಿ ಏನೂ ಇಲ್ಲ, ನೆನಪಿಲ್ಲ. ಅಲ್ಲ, ಬಂದಿಲ್ಲ. ಬಂದಿಲ್ಲ. ಬಂದಿದ್ರೆ ಗೊತ್ತಿರೋದು, ನೆನಪಿರೋದು. ಕೇಳಿದರೆ ನೆನಪಿರುತ್ತಲ್ಲ. ಇಲ್ಲ, ಯಾರು ಬಂದು ಕೇಳಿಲ್ಲ. ಮೇಡಮ್, ನಿಮಗೆ ನೆನಪಿದೆಯಾ ಜಾತಿ ಸಮೀಕ್ಷೆ ಮಾಡಿರೋದು? ಇಲ್ಲ, ಬಂದೇ ಇಲ್ಲ. ಏನನ್ಸುತ್ತೆ ಮೇಡಮ್, ಈ ಥರದ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಚರ್ಚೆಗಳಾಗ್ತಿರೋದು? ಗೊತ್ತಿಲ್ಲ, ಎಲ್ಲ ಸುಳ್ಳು ಅನಿಸುತ್ತೆ. ನೆನಪು ಬಂದಿದ್ರೆ ತಾನೇ ನೆನಪಿರೋದು. ಬಂದಿಲ್ಲ ಅಂತೀರಾ? ಬಂದಿಲ್ಲ. ಈಗ ಚರ್ಚೆ ಆಗ್ತಿದೆ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ, ಏನು ಹೇಳ್ತಿದ್ದಾರೆ? ಬೇಡದೇ ಇರೋ ಕೆಲಸ. ನಿಜ ಆಗಿದ್ರೆ ಒಪ್ಕೋಬೋದು, ಎಲ್ಲರಿಗೂ ಗೊತ್ತು ಅದು ಸುಳ್ಳು ಅಂತ. ಅದು ಸುಮ್ಮನೆ ಯಾವುದೋ ಏನೋ ತೊಗೊಂಬಿಟ್ಟು ಕೊಟ್ಬಿಟ್ಟು ನಂಬರ್, ಅದೇನೋ ಬೀರ್ಬಲ್ ಕಥೆ ಇತ್ತಲ್ಲ, ಎಷ್ಟು ಕಾಗೆ ಬಂತು ಆ ಥರ ಆಯ್ತಿದ್ದು. ಯಾರಿಗೂ ಗೊತ್ತಿಲ್ಲ, ಮಿಕ್ಕಿದೆಲ್ಲ ಆರೋಯ್ತು ಅಂತಾರೆ, ಇಲ್ಲ ಸತ್ತೋಯ್ತು ಅಂತಾರೆ, ಆ ಥರ ಕಥೆ ಇದು. ನಮ್ಮ ಮನೆಗೆ ಯಾರೂ ಬಂದಿಲ್ಲ, ಅದ್ರ ಬಗ್ಗೆ ಗೊತ್ತು. ಇದೆಲ್ಲ ಏನು ಹಿಂದೂ ಒಂದು ರಿಲಿಜನ್ನ ಇದನ್ನು ಒಡೆದಾಕಕ್ಕೆ ನೋಡ್ತಾ ಇರೋದು ಹೊರತು ಇನ್ನೇನು ಅಲ್ಲ. ಇದು ರಾಜಕೀಯವಾಗಿ ಮಾಡ್ತಾ ಇರೋ ತಂತ್ರ. ಇದು 2013 ಆಗಿತ್ತಿದು. ಇಲ್ಲಿವರೆಗೂ ಯಾಕೆ ಬೇಕಾಯ್ತು? 11 ವರ್ಷ 12 ವರ್ಷ ಬೇಕಾಯಿತು ರಿಲೀಸ್ ಮಾಡೋಕ್ಕಲ್ವಾ? ಆಮೇಲೆ ಇವ್ರು ತೋರಿಸಿರೋ ಫಿಗರ್ಸ್ ಮ್ಯಾಚ್ ಆಗಿಲ್ಲ. ಇವ್ರು ಹೇಳ್ತಾರೆ ನಾವು ಅವ್ರ ಮನೆಗೆ ಹೋಯ್ದು, ನಮ್ಮ ಮನೆ ರೋಡಲ್ಲಿ ನನಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಯಾರ ಮನೆಗೆ ಹೋಗಿಲ್ಲ. ಇವ್ರು ಬಾಗ್ಲಿಗೆ ಹೋಗ್ತಾನೆ ಮಾಡೋದಲ್ವಾ? ಕರೆಕ್ಟಾ? ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಆಸ್ ಫಾರ್ ಆಸ್ ಐ ನೋ ಯಾರ ಮನೆಗೂ ಬಂದಿಲ್ಲ. ಇದು ಯಾಕೆ ಮಾಡ್ತಾರೆ, ಏನು ಇವ್ರ ಉದ್ದೇಶ, ಏನು ಇವರು ಮೋಟಿವ್ ಅಂತಲೂ ಅರ್ಥ ಆಗಲ್ಲ. ಆ್ಯಂಡ್ ಅದು ಈ ಟೈಮಲ್ಲಿ ಆಗಲೇ ಸಾಕಷ್ಟು ಸಮಸ್ಯೆಗಳಿದೆ, ಅದ್ರ ಜೊತೆಗೆ ಇದು ಬೇರೆ ಬೇಕಾಯ್ತಾ? ಆ್ಯಂಡ್ ಫಿಗರ್ಸ್ ಅವ್ರು ಯಾರೋ ನೆನ್ನೆ ಹೇಳ್ತಾ ಇದ್ರು ಪ್ಯಾನಲಲ್ಲಿ, ಇವ್ರು AC ರೂಮಲ್ಲಿ ಕೂತ್ಕೊಂಡು ಬರೆದಿದ್ದಾರೆ ಅಂತ. ಇದ್ರ ಮೇಲೆ ನಾವು ಹೇಳೋದು, ಇದು ಹಿಂದೂ ಒಂದು ರಿಲಿಜನ್ನ ಒಡೆಯೋಕ್ಕೆ ಮಾಡಿರೋ ಒಂದು ಇದು ಸರ್ವೆ ಅಷ್ಟೇ, ಇನ್ನೇನು ಅಲ್ಲ. ಆ್ಯಂಡ್ ನಾವು ಜನರು ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಇದು ಮಾಡ್ತಾಯಿದ್ದಾರೆ, ಏನು ಉದ್ದೇಶ, ನಮ್ಮ ಒಳ್ಳೆಯದಾ, ಇದ್ರ ಪರಿಣಾಮ ಏನು ಮುಂದಕ್ಕೆ, ಅದನ್ನೆಲ್ಲ ಯೋಚನೆ ಮಾಡಬೇಕು.